ಎಲ್ರಿಗೂ ಶರಣು. ನಾನು ನಿಮ್ಮ ಪ್ರಭುಗೌಡ ಕನ್ನಡಿಗ. ನಾನು ಇಂದಿನ ಸಂಚಿಕೆಯಲ್ಲಿ ಒಬ್ಬ ಹಿರಿಯಜ್ಜಿಯ ಬಗ್ಗೆ ಹೇಳಲು ಹೊರಟಿದ್ದೇನೆ. ಅವರು ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೂರನಾಳ ಗ್ರಾಮದ 96 ವಯಸ್ಸಿನ ಒಬ್ಬ ಹಿರಿಯಜ್ಜಿ. ಅವರಿಗೆ ಮೊನ್ನೆ ತಾನೇ ಜನವರಿ 26, 2025ರಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಿಮಗೆಲ್ಲ ಅನ್ನಿಸ್ಬೋದು ಅವರಿಗೆ ಪ್ರಶಸ್ತಿಯನ್ನು ಯಾವ ಉದ್ದೇಶಕ್ಕಾಗಿ ನೀಡಿದರು ಅಂತ. ಈ ಒಂದು ಹಿರಿಯಜ್ಜಿಯ ಜೀವನ ಬಗ್ಗೆ ತಿಳ್ಕೋಬೇಕು ಅಂತಂದರೆ, ಇವರು ಇಡೀ ತಮ್ಮ ಜೀವನವನ್ನು ತೊಗಲುಗೊಂಬೆ ಆಟಕ್ಕಾಗಿ ಮುಡಿಪಾಗಿಟ್ಟವರು. ಇವರಿಗೆ ತಮ್ಮ 8ನೇ ವಯಸ್ಸಿನಲ್ಲಿಯೇ ವಿವಾಹವಾಗುತ್ತದೆ. 14ನೇ ವಯಸ್ಸಿನಿಂದ ಹಿಡಿದು ಇಲ್ಲಿಯವರೆಗೆ, ಅಂದರೆ ತಮ್ಮ 96ನೇ ವಯಸ್ಸಿನವರೆಗೂ ಸಹ ತೊಗಲುಗೊಂಬೆ ಆಟವನ್ನು ಆಡುತ್ತಾ ಬಂದಿದ್ದಾರೆ. ಆ ಒಂದು ಪ್ರತಿಭೆ, ಆ ಒಂದು ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅವರ ಮನೆಯವರೆಲ್ಲ ಅದೇ ಒಂದು ವಂಶ ಪಾರಂಪರೆಯಿಂದ ಬಂದಿರುವಂತಹ ಒಂದು ತೊಗಲುಗೊಂಬೆ ಆಟವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇವರ ಪೂರ್ಣ ಹೆಸರು ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆಕ್ಯಾತರು. ನಿಮಗೆ ಅವರ ಒಂದು ಅಡ್ಡ ಹೆಸರು ಅಂತ ನಮ್ಮ ಕಡೆ ಏನು ಕರಿತೀವಲ್ಲ, ಅದನ್ನು ಕೇಳಿದ ತಕ್ಷಣವೇ ಗೊತ್ತಾಗ್ಬೋದು ಅನಿಸುತ್ತೆ. ಯಾಕಂದರೆ ಶಿಳ್ಳೆಕ್ಯಾತ ಎಂಬುದು ತೊಗಲುಗೊಂಬೆಯನ್ನು ಆಡಿಸುವಂತಹ ಒಂದು ವಂಶಸ್ಥರು ಅಂತ ಎಷ್ಟೋ ಜನಕ್ಕೆ ತಿಳಿದಿರಬಹುದು. ಕರ್ನಾಟಕವಲ್ಲದೆ ನಾನಾ ದೇಶಗಳಲ್ಲಿ ಈ ತೊಗಲುಗೊಂಬೆ ಆಟವನ್ನು ಪ್ರದರ್ಶಿಸಿದ್ದಾರೆ. ನಾನಾ ದೇಶಗಳಲ್ಲಿ ಪ್ರದರ್ಶಿಸುವುದಲ್ಲದೆ ಅಲ್ಲಿಯ ದೇಶಗಳಿಂದ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಈಗ ಪಡೆದಿರಬಹುದು, ಆದರೆ 1992ರಲ್ಲಿಯೇ ಇರಾನ್ ದೇಶದಿಂದ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮತ್ತು ಇವರಿಗೆ ಒಂದು 18 ಮಹಾಭಾರತದ ಮತ್ತು ರಾಮಾಯಣದ 18 ಪರ್ವಗಳ ತೊಗಲುಗೊಂಬೆ ಆಟದ ಪ್ರದರ್ಶನವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಮತ್ತು ಇವರಿಗೆ 2014ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುತ್ತಾರೆ. ಇವರಿಗೆ ಮತ್ತೆ ಅನೇಕ ಒಂದು ಸಂಘ ಸಂಸ್ಥೆಗಳಿಂದ ತುಂಬ ಪ್ರಶಸ್ತಿಗಳು ಲಭಿಸಿವೆ. ಇವರು ಆ ಒಂದು ಪ್ರಶಸ್ತಿಗಳಿಗೆ ಗೌರವವನ್ನು ನೀಡಿ ಅವುಗಳನ್ನು ಸ್ವೀಕಾರ ಮಾಡಿದ್ದಾರೆ. ಇವರು ನಮ್ಮ ಕೊಪ್ಪಳ ಜಿಲ್ಲೆಗೆ ಸೇರುವವರು ಎಂಬುದು ನಮ್ಮ ಕೊಪ್ಪಳ ಜಿಲ್ಲೆಯ ಜನತೆಗೆ ಒಂದು ಹೆಮ್ಮೆಯ ವಿಷಯ. ಇಂತಹ ಒಂದು ಕಲೆಗಳಿಗೆ, ಇಂತಹ ಒಂದು ವಂಶ ಪಾರಂಪರೆಯಿಂದ ಬಂದಂತಹ ಮತ್ತು ಪುರಾತನ ಕಾಲದಿಂದ ಬಂದಂತಹ ಎಷ್ಟೋ ಕಲೆಗಳಿವೆ. ಇದು ನಮ್ಮ ಒಂದು ತೊಗಲುಗೊಂಬೆ ಆಟ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ನಾನಾ ಥರ ಕಲೆಗಳಿವೆ. ಅವುಗಳನ್ನು ಗುರುತಿಸಬೇಕು, ಅವುಗಳಿಗೆ ಬೆಂಬಲಿಸಬೇಕು, ಅವುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗಬೇಕು. ಅದು ನಮ್ಮೆಲ್ಲರ ಕರ್ತವ್ಯ. ಇಂತಹ ಎಷ್ಟೋ ಕಲೆಗಳಿಗೆ ನಾವು ಬೆಂಬಲಿಸೋಣ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಈಗಿನ ಎಷ್ಟೋ ಜನರಿಗೆ ತೊಗಲುಗೊಂಬೆ ಆಟ ಗೊತ್ತೇ ಇಲ್ಲ. ಅದು ಹೇಗೆ ಮಾಡ್ತಾರೆ, ಹೇಗೆ ಬಿಡ್ತಾರೆ ಅಂತಲೂ ಗೊತ್ತಿಲ್ಲ. ಆ ಬೊಂಬೆಗಳನ್ನು ಅವರು ನಿರ್ಮಿಸುವಂತಹ, ಆ ಬೊಂಬೆಗಳನ್ನು ರಚಿಸುವಂತಹ ವಿಧವು ಒಂದು ವಿಶಿಷ್ಟವಾದಂತಹ ರೂಪದಲ್ಲಿದೆ. ಅವಕ್ಕೆ ಯಾವ ರೀತಿ ಚರ್ಮ ಉಪಯೋಗಿಸಬೇಕು, ಯಾವ ಒಂದು ಪಾತ್ರದ ಗೊಂಬೆಗಳಿಗೆ ಯಾವ ಚರ್ಮವನ್ನು ಉಪಯೋಗಿಸಬೇಕು, ಯಾವ ಒಂದು ಬಣ್ಣವನ್ನು ಹಚ್ಚಬೇಕು, ಯಾವ ಒಂದು ಅಲಂಕಾರವನ್ನು ಮಾಡಬೇಕು, ಅವು ಎಲ್ಲದಕ್ಕೂ ಒಂದು ನಿಯಮ, ರೂಲ್ಸ್ ಅಂತ ಏನು ಕರಿತೀವಲ್ಲ, ಅವೆಲ್ಲ ಇದೆ. ಅವನ್ನೆಲ್ಲವನ್ನು ಪಾಲಿಸುತ್ತಾ ಬಂದಿರುವವರು ಈ ಒಂದು ಶಿಳ್ಳೆಕ್ಯಾತ ಮತ್ತು ಬೇರೆ ಬೇರೆ ಒಂದು ವಂಶಗಳಿವೆ. ಅವೆಲ್ಲವೂ ಆ ಒಂದು ಕಲೆಯನ್ನು ಉಳಿಸಿಕೊಂಡು ಬಂದಿರುತ್ತಾರೆ. ಈ ಒಂದು ವಿಡಿಯೋನ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೆ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿಸಿಕೊಳ್ಳುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ಪರಿಚಯವನ್ನು ನೀಡ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಎಲ್ರಿಗೂ ನಮಸ್ಕಾರ.